ಯಾವ ಊರಿದು? ಕಲ್ಕೋಟೆ. ಕಲ್ಕೋಟೆ. ಹಿರಿಯೂರಲ್ವಾ? ಹಿರಿಯೂರಲ್ಲ, ಶಿರಾ. ಶಿರಾ ಅಲ್ವಾ ಇದು? ಶಿರಾ. 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 ಅಮರಾಪುರ ರೋಡ್ ಅಲ್ವಾ ಇದು? ಅಮರಾಪುರ ರೋಡ್. ಯಾರು ಫೋನ್ ಮಾಡಿದ್ದು? ಅವರು ನಾವೇ. ಅಲ್ಲ, ಅವ್ರು ಇನ್ನೊಬ್ರು ಯಾರ ಅಮ್ಮರು ಫೋನ್ ಮಾಡಿದ್ರು. ಅವರು ನಮ್ಮ ಅತ್ತಿಗೆ ಆಗ್ಬೇಕು. ನಮ್ ಬ್ರದರ್ ಇರ್ತಾರೆ. ಸೋಮಣ್ಣವರು ಇದಾರಲ್ಲ, ಜಡ್ಜ್. ಅವರ ಮಿಸಸ್ ಸೋಮಣ್ಣ ಜಡ್ಜ್ ಅವರು ಎಲ್ಲಿದ್ದ? ಮೈಸೂರಲ್ಲ? ಮೈಸೂರಲ್ಲಿ. ಅವರು ಮಾತಾಡಿದ್ರು. ಓಕೆ, ಹೇಳಿವ್ರೆ. ಏನಿದು ನೋಡ್ಬೇಕಾ? ಓಕೆ. ನಮ್ಗೆ ಯಾರ್ದು ಸೈಟ್ ಇದು? ನಿಮ್ದ? ನೀವಿರಕ? ಅವ್ರಿರಕ? ಅವ್ರಿರಕ. ನಾವು ಕೆಲಸ ಮಾಡಿಸ್ತಿದಾರ ಅಷ್ಟೇ. ಕೆಲಸ ಮಾಡಿಸ್ತಾರ. ಸ್ವಲ್ಪ ವಿಡಿಯೋ ಕಳಿಸಿ ಅಂದ್ರೆ ಅವರು. ಸರಿ. ಅವ್ರ ಅದೃಷ್ಟ ಇದು. ಬಹಳ ಒಳ್ಳೆ ಚೆನ್ನಾಗಿದೆ, ಅಷ್ಟು ಮಾತ್ರ ಹೇಳ್ಬೋದು. 100ಕ್ಕೆ 100 ಬಹಳ ಚೆನ್ನಾಗಿದೆ. ಈ ಸೈಟ್ ಅವ್ರದೇನಾ? ಇಷ್ಟೇ ಕ್ಲೋಸಾ? ಅದೇ ಯಾರ್ದು ಇದು? ರೂಮ್ ಈಗ ಸದ್ಯಕ್ಕೆ ನಮ್ದೆ. ಸರಿ, ಈ ಇಟ್ಟಿಗೆ ಮತ್ತೆ ಈ ಜಲ್ಲಿನ ಸ್ವಲ್ಪ ಆ ಕಡೆ ದಬ್ಬಿಸ್ಬಿಡಿ. ಕೆಲಸ ಸ್ಟಾಪ್ ಆಗುತ್ತೆ, ಸುಮ್ಮನೆ ನಿಂತು ಹೋಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಕಿರಿಕಿರಿ ಆಗೋ ಸಾಧ್ಯತೆ ಇರುತ್ತೆ. ಆ ಕಡೆ ದಬ್ಬಿಸ್ಬಿಡಿ, ಆ ಕಡೆ. ಓಕೆನಾ? ಓಕೆ. ಈ ಬಾಲ್ಕನಿ ಇಲ್ಲಿವರೆಗೆ ಇದೆಯಲ್ವಾ? ಅದೇ ಪಿಲ್ಲರ್ ಕೊಟ್ಟಿಲ್ಲ. ಓಕೆ, ನೀವೊಂದು ಕೆಲಸ ಮಾಡಿ, ಈ ಪಿಲ್ಲರ್ ಇದೆಯಲ್ಲ, ಈ ಪಿಲ್ಲರ್ ಒಂದು ಎಬ್ಬಿಸ್ಕೊಳ್ಳಿ. ಎಬ್ಬಿಸ್ಕೊಂಡು ಟಚ್ ಮಾಡಿ ಈ ಪಿಲ್ಲರ್. ಗೇಟ್ ಮಾಡೋದಕ್ಕೆ ಬಿಟ್ಟಿದ್ದೀವಿ. ಈ ಪಿಲ್ಲರ್ ಎಬ್ಬಿಸ್ಕೋಬೇಕು. ಇದನ್ನ ಕಂಪ್ಲೀಟ್, ಇದನ್ನ ನೇರವಾಗಿ ಎಬ್ಬಿಸ್ಕೊಂಡು ಟಚ್ ಮಾಡ್ಬೇಕು ಬೀಮ್ಗೆ. ಓಕೆನಾ? ಇದು ಮಸ್ಟ್ ಅಂಡ್ ಶುಡ್. ಇದು ಬಾಗ್ಲು ಇಲ್ಲಿ ಡಿಮ್ಮಿ ಬಿಟ್ಟು ಇಲ್ಲೊಂದು ಕಿಟಕಿ, ಮತ್ತೆ ಡಿಮ್ಮಿ, ಮತ್ತೆ ಡೋರು, ಅದ್ರ ಪಕ್ಕ ಡಿಮ್ಮಿ, ಅದ್ರ ಪಕ್ಕ ಕಿಟಕಿ ಮಾಡ್ಬೇಕು ಅಂತ ಅವ್ರಿಗೆ. ಈ ಸೆಂಟರ್ ಇಲ್ಲಿ ಬರುತ್ತೆ ಅಂತ, ಡೋರು ಇಲ್ಲಿ ಬರ್ಲಿ ಅಂತ ಬೇಡ. ಹೆಂಗ್ ಗೊತ್ತಾ ನಾನು ಹೇಳೋದು? ಇಲ್ಲಿ 4 ಇಂಚ್ ಬಿಟ್ಟು ಬರ್ಲಿ ಅಷ್ಟೇ. ಇಲ್ಲಿ 4 ಇಂಚ್ ಬಿಟ್ಬಿಟ್ಟು ಇಲ್ಲಿ ಬಂದಲ್ಲಿ ಏನ ಮಾಡ್ಕೊಂಡ್ಲಿ ಅವರು. 4 ಇಂಚ್ ಬಿಟ್ಟು. ಅಲ್ಲಲ್ಲ, ಇರ್ಲಿ, ನಾನು ಹೇಳಿದೆ ಅಂತ ಹೇಳಿ ಅವ್ರಿಗೆ. ಅವ್ರು ಹೇಳ್ತೀನಿ, ಜಡ್ಜ್ ಜೊತೆ ಮಾತಾಡ್ತೀನಿ. 4 ಇಂಚಸ್ ಮಾತ್ರ ಬಿಡ್ಬೇಕು ಇಲ್ಲಿ, ಯಾಕಂದ್ರೆ ವಾಯುವ್ಯ ಇದೆ, ಇಲ್ಲಿ ಸಮಸ್ಯೆ ಆಗುತ್ತೆ. 4 ಇಂಚ್ ಬಿಟ್ಟು ಇಲ್ಲಿ ಫುಲ್ ಇಟ್ಕೊಳ್ಳಿ. ಕೊನೆಗೆ 3 ಇಂಚ್ ಆದ್ರೂ ಕೊಡಕ್ಕೆ ಹೇಳ್ಬೇಕು ಅವ್ರಿಗೆ. ಒಂದ್ ಇಟ್ಕೆ ದಾರ ಇಟ್ಟು ಸಾಕು, ಡೋರ್ ಇಟ್ಟು ಅದಕ್ಕೆ ಅಟ್ಯಾಚ್ ಆಗಿ ಕಿಟಕಿ ಮಾಡಬಹುದು. ಮಾಡಿ, ಏನ್ ತೊಂದ್ರೆ ಇಲ್ಲ. ಫಸ್ಟ್ ಕ್ಲಾಸ್. ಅಲ್ಲಲ್ಲ, ನಾನು ಹೇಳುದು 1 ನಿಮಿಷ. ಇದು ಓಕೆ, ಇದು ಫಸ್ಟ್ ಕ್ಲಾಸ್ ಇದೆ. ಮತ್ತೆ ನಮಗೆ 100ಕ್ಕೆ 100 ಇನ್ನೂ ರಿಸಲ್ಟ್ ಬೇಕಂತಂದ್ರೆ ಇಲ್ಲೊಂದು ಡೋರ್ ಇಟ್ಕೋಬೇಕು. ಸೇಮ್ ಆಸ್ ಇಟ್ ಈಸ್. ಇದರ ಅಗಲ ಮತ್ತು ಉದ್ದ ಏನಿದೆಯೋ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಇಟ್ಕೋಬೇಕು ನೋಡಿ. ಅದ ಹೇಳಿ, ಅವಾಗ ಏನ್ ಇಟ್ಕೊಂತೀರ ಅಂತಂದ್ರೆ, ಇಲ್ಲಿ ಸಾಧ್ಯವಾದ್ರೆ ಇಲ್ಲಿ ಇಟ್ಕೊಳಕ್ ಬರಲ್ಲ. ಇಲ್ಲಿ ಸಾಧ್ಯವಾದ್ರೆ ಇಲ್ಲಿ ಒಂದು 1 ಫೀಟ್ ಬಿಟ್ಟು ಬೇಕಾದ್ರೆ ಇಂಚಸ್ ಒಳಗೆ ತಗೊಂಡು, ಅಂದ್ರೆ ಡೋರು ಇದಿರುತ್ತಲ್ವಾ, ಕಟ್ಟಿರ್ತಲ್ವಾ, ಅದ್ರೊಳಗೆ ಇಲ್ಲಿವರೆಗೆ ಇಟ್ಕೊಂಡ್ರೆ ಕ್ಲೀನ್ ಆಗಿ ಮಲ್ಕೊಳ್ಳುತ್ತೆ. ಒಳಗೆ ಮಲ್ಕೊಳತ್ತಿಲ್ಲ, ಅಡ್ಡ ನಿಂತ್ಕೊಳ್ಳುತ್ತೆ. ಇಲ್ಲೊಂದು ಡೋರ್ ಇಟ್ಕೋಬೇಕು. ಸರಿನಾ? ಅವಾಗ ಬಹಳ ಚೆನ್ನಾಗಿರುತ್ತೆ ನೋಡಿ. ಪೂಜಾ ಮೇಲಕ್ಕೆ ಏರಿಸ್ಬಿಡಿ, ಏನು ಮಾಡಬೇಡಿ. ಮತ್ತೆ ಫುಲ್ ಕಂಟಿನ್ಯೂ ಮಾಡಿ. ಓಕೆ, ಅಲ್ಲೊಂದು ಸ್ಟೆಪ್ ಮಾಡ್ಕೊಳ್ಳಿ. ಇದು ಆಸ್ ಇಟ್ ಈಸ್ ಒಂದೇ ಫ್ಲೋರಿಂಗ್ ಇರಲಿ. ಫ್ಲೋರಿಂಗ್ ಏನು ಚೇಂಜ್ ಮಾಡಕ್ ಹೋಗ್ಬೇಡಿ. ಮತ್ತೆ ಇದ್ಯಾವುದು ಅಲ್ಲಿ ಸ್ಟೆಪ್ ಮಾಡ್ತಿರಲ್ವಾ, ಆ ವಾಲ್ನ ಈ ವಾಲ್ನ ಟಚ್ ಮಾಡಬೇಡಿ. 3 ವಾಲ್ಗೆ ಟಚ್ ಮಾಡಬೇಡಿ. ಜಾಸ್ತಿ ಬೇಡ, 1 ಫೀಟ್ ಮಾಡ್ಕೊಳ್ಳಿ. 1 ಇಂಚ್ ಆದ್ರೂ ಗ್ಯಾಪ್ ಬಿಡಿ. ಸರಿನಾ? 1 ನಿಮಿಷ. ಇದೇನ್ ಮಾಡಿದಿರಿ? ನಾವು ದೇವ್ರ ಮನೆ ಚೇಂಜ್ ಮಾಡೋದು ಆ ಕಡೆ ಮಾಡಿ, ದೇವ್ರ ಮನೆ ಆ ಕಡೆ ತಗೊಂಡು ಇಲ್ಲಿ ಡೈನಿಂಗ್ ಮಾಡ್ಕೋಬಹುದು ಅಂತ ಹೇಳ್ಕೊಂಡ್ವಿ. ಅದೇ ಅವ್ರು ಬೇಡ ಅಂತ ಹೇಳಿ ಮಾಡಿಸಿದ್ರು. ಈಗೇನು ಸ್ಪೇಸ್ ಬಿಟ್ಟಿದ್ದೀರಿ ಅಷ್ಟೇ. ಒಂದು ಹ್ಯಾಂಡ್ ವಾಶ್ ಹಾಕೋಬಹುದು. ಅವ್ರ ಡೈನಿಂಗ್ ಟೇಬಲ್ ಬೇಕಾದ್ರೆ ಇಲ್ಲೇ ಇರ್ಲಿ, ಏನ್ ತೊಂದ್ರೆ ಇಲ್ಲ. ಸರಿ ಬಿಡಿ, ಏನ್ ತೊಂದ್ರೆ ಏನಿಲ್ಲ. ನಾವು ಅಲ್ಲಿ ಮಾಡಿದ್ವಿ, ಅದನ್ನ ಈ ಕಡೆ ಇರ್ಲಿ ಅಂತ ಈ ಕಡೆ ಮಾಡ್ಸಿದ್ರು. 2 ಕಡೆ ಮಾಡ್ಕೋಬಹುದು, ತೊಂದ್ರೆ. ಅದ್ 2 ಕಡೆ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಇದು ಫಸ್ಟ್ ಕ್ಲಾಸ್ ಆಗಿದೆ. ಇದೆಲ್ಲ ಸಿಂಕ್ ಅಲ್ವಾ? ಸಿಂಕ್ ಬರುತ್ತಲ್ವ? ಇಲ್ಲೇ ಬರುತ್ತಲ್ವಾ? ಬನ್ನಿ ಹೇಳ್ತೀನಿ. ಈ ಸಿಂಕು 4 ಇಂಚ್ ಗ್ಯಾಪ್ ಬಿಡಿ. ಇಲ್ಲಿ 4 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಇಲ್ಲಿ ಒಂದು ವಾಲ್ ಕಟ್ಕೊಂಡು ಸಿಂಕ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಮತ್ತೆ ಒಂದು ವೆಂಟಿಲೇಟರ್ ಕೊಡಿ. ಒಂದು ಸಿಂಕ್ ಅದಕ್ಕೆ ಅಟ್ಯಾಚ್ ಮಾಡಲ್ಲ, ಬೇಡ, ಅಟ್ಯಾಚ್ ಮಾಡ್ಬಿಡಿ. ಇಲ್ಲೊಂದು ವೆಂಟಿಲೇಟರ್ ಕೊಡಿ. ಒಂದು ಕೊಡಿ, ವೆಂಟಿಲೇಟರ್ ಕೊಡಿ. ಇದೆಲ್ಲ ಕೊಡಿ. ಸರಿ, ಓಕೆನಾ? ಅವ್ರು ಮತ್ತೆ ಇನ್ನೊಂದು ಕಿಟಕಿ ಇಡ್ರಿ ಅಂತ ಹೇಳ್ತಾ ಇದಾರೆ ಯಾರೋ ನಮ್ಮ ಮತ್ತಿಗೆ. 1 ನಿಮಿಷ. ಇಲ್ಲಿ ಇಡ್ಬೋದು. ಅಲ್ಲಿ ಇಡ್ಲಾ? ಇಲ್ಲಿ ಇಡ್ಬೋದು.
ಮತ್ತೆ ಸ್ವಲ್ಪ ದಕ್ಷಿಣಕ್ಕೆ ಬರ್ಲಿ. ಅಲ್ಲಿ ಬೇಡ ಇಲ್ಲಿ ಇಡಿ. ಇಲ್ಲಿಂದ ಬಾಕ್ಸ್ ಬೇಡ ಒಂದ್ ನಿಮಿಷ ಇದೇ ಹತ್ರ ಕೊಡಿ, ಮಾರ್ಕರ್ ಕೊಡಿ. ಮಾರ್ಕರ್ ಏನಿದೆ? ಮಾರ್ಕರ್ ಏನಿಲ್ಲ ಸರಿ, ಇಲ್ಲಿ 1 ಫೀಟ್ ಬಿಟ್ಟು ಇದರಿಂದ 1 ಫೀಟ್ ಬಿಟ್ಟು ಇಡಿ. ಚಿಕ್ಕದೊಂದು ಇಡಿ, ದೊಡ್ಡದು ಇಡಿ, ಏನ್ ತೊಂದ್ರೆ ಇಲ್ಲ. ಇಷ್ಟಾಗ ಇಡ್ಬೋದು, ಏನ್ ತೊಂದ್ರೆ ಏನಿಲ್ಲ. ನಿಮ್ ಅನುಕೂಲ. ಇಟ್ರೆ ತುಂಬಾ ಒಳ್ಳೇದು. ಇಟ್ರೆ ತುಂಬಾ ಒಳ್ಳೇದು. ವೆಂಟಿಲೇಟರ್ ಕೊಡಿ ದೊಡ್ಡದು. ಇದೆಲ್ಲ ಕಂಪ್ಲೀಟ್ ಇದು ಮಾಡ್ಕೊಳ್ಳಿ. ಏನು ಸ್ಟೆಪ್ಸ್ ಮಾಡ್ತೀವಲ್ವ, ಎಲ್ಲ ಬಾಕ್ಸ್ ರ್ಯಾಕ್ ಎಲ್ಲ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಳ್ಳಿ. ಬೇಕಿದ್ರೆ ಏನ್ ತೊಂದ್ರೆ ಏನಿಲ್ಲ, ಇದೆಲ್ಲ ಮಾಡ್ಕೊಳ್ಳಿ. ಇದೆಲ್ಲ ರ್ಯಾಕ್ಗಳು ಮಾಡ್ಕೊಳ್ಳಿ, ಬೇಕಿದ್ರೆ ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಫಸ್ಟ್ ಕ್ಲಾಸ್ ಆಗುತ್ತೆ. ಇಲ್ಲಿ ಬೇಡ, ಇಲ್ಲಿ ಮಾಡ್ಕೊಳ್ಳಿ ಬೇಕಿದ್ರೆ. ಅಲ್ಲ ಬೇಕಿದ್ರೆ ಮಾಡ್ಕೊಳ್ಳಿ ಸ್ಟೋರ್ನಲ್ಲಿ. ಇದೆಲ್ಲ ಕೊಡಿ ಶೆಲ್ಫ್. ಇದು ಅದು ಬೇಡ ಅಂತ ಕೊಡ್ತಿಲ್ಲ ಅವರು. ಬೇಡ, ಅದು ಅಲ್ಲಿ ರ್ಯಾಕ್ ಅದು ಇದು ಮಾಡಿದ್ರೆ ಸರಿ ಕೊಡ್ಬೋದು, ತೊಂದ್ರೆ ಏನಿಲ್ಲ. ಕೊಡಿ, ಫಸ್ಟ್ ಕ್ಲಾಸ್ ಇದೆ. ಇದು ಹಿಂದೆ ರೂಮ್ ಇದೆಯಲ್ಲ, ಇನ್ನೊಂದು ರೂಮ್ ಇದೆ. ಓಕೆ ಫಸ್ಟ್ ಕ್ಲಾಸ್ ಇದೆ. ಒಂದ್ ಸೈಡ್ ಮಾತ್ರ ಫಸ್ಟ್ ಕ್ಲಾಸ್ ಇದೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಸರ್. ನೈಋತ್ಯ ಮೂಲೆಯಲ್ಲಿ ಆ ಕಡೆ ನಮಗೆ ಒಂದು 2 ಅಡಿ ಇದೆ ಅಷ್ಟೇ ಪ್ಲೇಸ್. ಇದು ಇಲ್ಲಿವರೆಗೂ ಬರುತ್ತೆ ಅಷ್ಟೇ. ಇದು ಕ್ಲೋಸ್ ಮಾಡಿ. ಅಲ್ಲ ಸರ್, ಅದು ಇದು ಬರುತ್ತಲ್ಲ, ಇದು ಕ್ಲೋಸ್ ಮಾಡಿ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬಹುದು. ಇದು ಕ್ಲೋಸ್ ಮಾಡಿ. ಒಂದ್ ಇಟ್ಕೆ ಬೀಳ್ತೈತಿ ಇಲ್ಲಿ, ಇಟ್ಕೆ ಬಿಡ್ಲಿ. ಅಲ್ಲ, ಒಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಆಗುತ್ತೆ. ಓಕೆ, ಸರಿ. ಹಿಂದೆ ಎಷ್ಟು ಜಾಗ ಇದೆ ನಮ್ದು? ಹಿಂದೆ ಅಲ್ಲಿ ಮುಂದೆ ಇನ್ನೂ 14 ಅಡಿ ಜಾಗ ಇದೆಯಾ? ಇದೆಲ್ಲ ಬರುತ್ತಾ? ಇದು ಕಾಂಪೌಂಡಿಗೆ ಬರುತ್ತಾ? ಆ ಕಡೆ ಜಾಗ ಇಲ್ವಾ ನಮ್ದು? ಸೌತು ಜಾಗ ಇಲ್ಲ ನಮ್ದು. 2 ಬರುತ್ತಾ? ಮತ್ತೆ 2 ಕಾಂಪೌಂಡ್ ಹಾಕೊಂಡ್ಬಿಡಿ ಅದನ್ನ. ಈ ಕಡೆ ಎಷ್ಟು ಜಾಗ ಇದೆ? ಉತ್ತರ ಎಷ್ಟು ಜಾಗ ಇದೆ? ಆ ಕಡೆ ಎಷ್ಟು ಜಾಗ ಇದೆ? 6 ಫೀಟ್ ಐತಾ? ನೋಡೋಣ ಅಂತ ಮಾಡ್ಬೋದು, ಏನ್ ತೊಂದ್ರೆ ಏನಿಲ್ಲ. ಇದು ಒಂದ್ ನಿಮಿಷ. ಸರಿ, ಅದು ಮಾಡ್ಕೊಂಡು ಸ್ಟ್ರೈಟ್ ಆಗಿ 90 ಡಿಗ್ರಿ ಮಾಡ್ಕೊಂಡ್ಬಿಡಿ. ಮೂಲೆ ಮಟ್ಟಕ್ಕೆ ಮಾಡ್ಕೊಂಡು ಮಾಡಿ. ಸರಿನಾ? ಫಸ್ಟ್ ಕ್ಲಾಸ್ ಇದೆ. ಇದು ಮಾತ್ರ ಚೇಂಜ್ ಸ್ವಲ್ಪ ಇದನ್ನ ಇಲ್ಲಿಂದ ಮಾಡ್ಕೊಳ್ಳಿ. ಅದೇ ಇದೇನು ಹಿಂಗ್ ಬಿಟ್ಟಿದ್ರಿ? ಪೂರ್ತಿ ಫಿಲಪ್ ಮಾಡಿ. ಇದಕ್ಕೆ ಹಾಕೊಳ್ಳಿ, ಬೇಕಿದ್ರೆ ಸಜ್ಜೆ ಹಾಕೊಳ್ಳಿ. ಸಜ್ಜೆ ಇಲ್ಲಿವರೆಗೆ ಹಾಕೋಬಹುದು, ತೊಂದ್ರೆ ಇಲ್ಲ. ಹಾಕೋಬಹುದು. ಹೇಳಿ ಅವ್ರಿಗೆ, ನಾನು ಹೇಳ್ತೀನಿ. ಅಟ್ಟ ಹಾಕೊಳ್ಳಿ. ಇಲ್ಲಿ ಅಟ್ಟ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ. ಸರಿನಾ? 2 ಡೋರಾ? ಇದು ಇಲ್ಲಿ ಡೋರ್ ಬರುತ್ತೆ ಸ್ವಾಮಿ. ಇಲ್ಲಿ ನಾವು ಟೋಟಲಿ ಟಿವಿ ಶೋಕೇಸ್ ಅದೆಲ್ಲ ವಾಲ್. ಇದು ಅಟ್ಯಾಚಾ? ಬೇಡ ವುಡ್ ವರ್ಕ್ ಮಾಡಿಸ್ತೀವಲ್ಲ. ಅಲ್ಲ, ಇದು ಏನು ಬರಲ್ಲ. ಇದು ವುಡ್ ವರ್ಕ್ಸ್ ಬರುತ್ತಲ್ಲ, ವುಡ್ ವರ್ಕ್ಸ್ ಅಲ್ಲೇನೆ ಡೋರ್ ಮಾಡಿಸ್ಕೊಡ್ತೀವಿ. ಒಂದ್ ನಿಮಿಷ. ಇದು ನಮಗೆ ಮೇನ್ ಡೋರ್ ಆಗ್ಬೇಕು. ಇಲ್ಲಿ ಇದು ನಮಗೆ ಮೇನ್ ಡೋರ್ ಆಗ್ಬೇಕು. ಅರ್ಥ ಆಯ್ತಾ? ಇದೇ ಡೋರ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಾವ್ ಎಷ್ಟು ಗ್ಯಾಪ್ ಬಿಟ್ಟಿರ್ತೀವ ಅಷ್ಟು ಗ್ಯಾಪ್ ಬಿಡಿ. ಅರ್ಥ ಆಯ್ತಾ? ಅಲ್ಲಿ ಎಷ್ಟು ಬಿಟ್ಟಿರ್ತೀವ ಇಲ್ಲಿ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು 4 ಇಂಚ್ ಬಿಟ್ಟು ಇಲ್ಲಿ 4 ಇಂಚ್ ಬಿಟ್ಬಿಟ್ಟು ಡೋರ್ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ಮೇನ್ ಡೋರು. ಇದೆಲ್ಲ ಫಿನಿಶ್ ಹಂಗೆ ಅಷ್ಟೇ. ಇದು ಯಾವುದೇ ಕಾರಣಕ್ಕೆ ನೋಡಿ ಅಟ್ಟ ಮಾಡ್ತಿದಾರೆ ಇಲ್ಲಿ. ಅಟ್ಟ ಮಾಡಲ್ಲ ಸಮಯ, ಅದು ಮುಂಚೆನೆ ಮಾಡಬೇಕಾಯ್ತು. ಬೇಡ ಕ್ಲೋಸ್ ಮಾಡಿ ಚೇಂಜ್ ಮಾಡಕ್ ಹೋಗ್ಬೇಡಿ. ಅದೇ ಮೇನ್ ಡೋರ್ ಮಾಡ್ಕೊಳ್ಳಿ. ಇದಂಗ ಫೈನಲ್ ಇದಂಗೆ ಇರ್ಲಿ. ಸ್ವಲ್ಪ ಇಲ್ಲಿ ಸೆಂಟ್ರಿಗೆ ಒಂದು ವೆಂಟಿಲೇಟರ್ ಕೊಡಿ. ಈ ರೂಮ್ಗೆ ಅದೊಂದು ಕೊಡಿ, ಅಲ್ಲೊಂದು ವೆಂಟಿಲೇಟರ್ ಕೊಡಿ. ಓಕೆನಾ? ಈ ಕಡೆ ಒಂದು ವಿಂಡೋ ಕೊಡಿ. ಈ ಕಡೆ ಇದ್ರ ಆಪೋಸಿಟ್ ಇದಕ್ಕೊಂದು ಜಸ್ಟ್ ಓಪನ್ ಪ್ಯಾಸೇಜ್ ಕೊಡೋಣ ಅಂತ. ಅದು ಬಚ್ಚಲೈತಲ್ಲ, ಅದಕ್ಕೆ ಬೇಡ. ಅಟ್ಲೀಸ್ಟ್ ಒಂದಾದ್ರು ಇದ್ರ ಮೇಲೆ ಕೊಡಿ ನಮ್ಗೆ. ಯಾವ್ದ್ರ ಮೇಲೆ? ಇದ್ರ ಮೇಲೆ ಇಟ್ರೆ ಅಲ್ಲಿ ಸ್ಟೇರ್ ಕೇಸ್ ಮೇಲೆ ಓಡಾಡತ್ತಲ್ಲ. ಸ್ಟೇರ್ ಕೇಸ್ ಬಂದಿದೆ. ಸ್ಟೇರ್ ಕೇಸ್ ಸಿಗಲ್ವಾ? ಗಾಳಿ ಬೆಳಕು ಬರಲ್ಲ ಜಾಸ್ತಿ. ಸ್ವಲ್ಪ ಒಂದಡಿ ಇಡ್ಬೋದು ಅಷ್ಟೇ. ಒಂದಡಿ ಸಾಕು ನನಗೆ. ಒಂದಡಿ ಕೊಟ್ಟು ಗ್ಲಾಸ್ ಹಾಕೊಂಬೋಣ ಬೇಕಾದ್ರೆ. ಸ್ವಲ್ಪ ಈ ಟೈಪ್ ಗ್ಲಾಸ್ ಬರುತ್ತಲ್ವಾ, ಕೊಲೆಕ್ಷನ್, ಆ ಟೈಪ್ ಬಿಟ್ಕೊಂಡ್ರೆ ಈಸಿಯಾಗಿ ಕೊಡ್ಬೇಕು.
ಯಾಕಂದ್ರೆ ಕೊಡ್ಬೋದು, ತೊಂದ್ರೆ ಏನಿಲ್ಲ. ಅಲ್ಲೂ ಕೊಡಕ್ ಆಗಿಲ್ಲ ನಮ್ಗೆ ಆಪ್ಷನ್ ಇಲ್ಲ ಅಂತಂದ್ರೆ ಇಲ್ಲೊಂದು ಕೊಡಿ, ಈ ಡೋರ್ ಆಪೋಸಿಟ್ ಒಂದು ಕೊಡಿ. ಅಲ್ಲ ಇಲ್ಲಿ ಕೊಡ್ಬೇಕು. ಇಲ್ಲಾದ್ರೂ ಕೊಡಿ, ಅಲ್ಲಾದ್ರೂ ಕೊಡಿ. ನಿಮ್ಗೆ ಅಲ್ಲಿ ನಿಮ್ಗೆ ಅನ್ಸಿದ್ರೆ ಅಲ್ಲಿ ಕೊಡಿ, ಸರಿ ಹೋದ್ರೆ. ಇಲ್ಲಾಂದ್ರೆ ಸೆಂಟ್ರ್ ಕೊಡಿ, ಓಕೆನಾ? ಇಲ್ಲೊಂದು ಚಿಕ್ಕದಾಗಿ ಒಟ್ಟು ಚಿಕ್ಕದಾಗಾದ್ರೂ ಕೊಡಿ, ತೊಂದ್ರೆ ಏನಿಲ್ಲ, ಚೆನ್ನಾಗತ್ತೆ. ಇಲ್ಲಿ ಮತ್ತೆ ಈ ಯಾವ್ದು ಒಂದು ಇದು ರ್ಯಾಕ್ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ಏನು ಮಾಡಕ್ ಹೋಗ್ಬೇಡಿ. ಫುಲ್ ಕ್ಲೀನ್ ಆಗಿ ಇಟ್ಬಿಡಿ. ಇದನ್ನ ನೀವು ಯಾವ್ದನ್ನ ಆಕ್ಟಿವೇಶನ್ ಮಾಡೋದ್ ಬೇಡ. ಇದ್ಯಾವ್ದು ಒಂದು ಮಿರರ್ ಹಾಕೊಳ್ಬೇಕಿದ್ರೆ ಇನ್ನೊಂದು ಮಾಡ್ತಾರೆ. ಡ್ರೆಸ್ಸಿಂಗ್ ಟೇಬಲ್ ಅವೆಲ್ಲ ಮಾಡಬಾರದು. ಬೇಡ ಬೇಡ ಬೇಡ, ಯಾವ್ದೇ ಕಾರಣಕ್ಕೂ ಮಾಡಕ್ ಬರಲ್ಲ. ಸುಳ್ಳು. ಅಲ್ಲಿ ಏನ್ ಬೇಕಾದ್ರೆ ಇಟ್ಕೊಳ್ಳಿ, ಎಲ್ಲಿ ಬೇಕಾದ್ರೆ. ಬೇಡ ಇಲ್ಲಿ, ಇಲ್ಲಿ ಬೇಡ, ಇಲ್ಲಿ ಆ ಕಡೆ ಮಾಡೋಣ ಅಂತೆ. ಹೊರಗಡೆ ಮಾಡೋಣ. ಇಲ್ಲಿ ಮಾತ್ರ ಬೇಡ. ಹಾ, ಇಲ್ಲಿ ಮಾತ್ರ ಬೇಡ. ಮಸ್ಟ್ ಅಂಡ್ ಶುಡ್ ಇದು, ಸರಿನಾ? ಬೇಡ ಇಲ್ಲಿ. ಇಲ್ಲಿಂದ ಡೋರ್ ಮಾಡ್ಕೊಂಡ್ರೆ ಫಿನಿಶ್. ಆ ಕಡೆ ಮಾಡ್ಕೊಂಡ್ರೆ ಆಮೇಲೆ ಅವು ನಮ್ಮ ಅತ್ತಿಗೆರ್ದು ಒಂದು ಏನ್ ಗೊತ್ತಾ ಸ್ವಾಮಿ, ಈ ಡೋರ್ ಬಂದಿದ ತಕ್ಷಣ ಸಂಪನ್ನ ಎತ್ತಿ ಬೇಡ ಅಂತ ಇರ್ಲಿ. ನಮ್ಮನೆ ಮುಂದೆ ಇದನ್ನ ತಲೆ ಕೆಡ್ಸ್ಕೋಬೇಡಿ. ಸಂಪ್ ಮೇಲೆ ಓಡಾಡಬಾರ್ದು. ಓಡಾಡ್ಲಿ, ನಡಿ. ನಾನಿದ್ದೀನಿ, ಎದುರಬೇಡಿ. ನಾನಿದ್ದೀನಲ್ಲ, ಹೇಳ್ತಾ ಇದ್ದೀನಿ. ಏನು ಆಗಲ್ಲ, ತಲೆ ಕೆಡ್ಸ್ಕೋಬೇಡಿ. ನನ್ನ ಮನೆ ಮುಂದೆ ಕೂಡ ಅದ್ರ ಮೇಲೆ ಓಡಾಡೋದು. ಅರ್ಥ ಆಯ್ತಾ? ನೋಡಿ ಅಮ್ಮಯ್ಯ, ಬಾರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಇದು ಮಾತ್ರ ಇಮಿಡಿಯೇಟ್ ಆಗಿ ರೈಸ್ ಮಾಡ್ಬೇಕು. ಇದನ್ನ ರೈಸ್ ಮಾಡ್ಕೊಂಡ್ಬಿಡಿ, ಸರಿನಾ? ಇದು ನೋಡಿ, ಈ ಲೆವೆಲ್ಗೆ ಅದನ್ನೆಲ್ಲ ಫಸ್ಟ್ ಫಿಲ್ ಮಾಡಿ. ಅದನ್ನೆಲ್ಲ ಫಿಲ್ ಮಾಡಿ ಫಸ್ಟ್. ಇದು ಓಪನ್ ಪ್ಲೇಸ್ ಇರುತ್ತಲ್ಲ, ಓಕೆ, ತೊಂದ್ರೆ ಇಲ್ಲ. ಓಪನ್ ಪ್ಲೇಸ್ ಇರುತ್ತೆ. ಈ ಡ್ರಮ್ ಇದೆಯಲ್ಲ, ಇಲ್ಲಿಂದ ಈ ಕಡೆ ನಾವು ಟೈಪ್ ಮಾಡಿ ಹಾಕಿ ಮಾಡ್ಕೋಬಹುದು. ಹೆಂಗ್ ಗೊತ್ತಾ ನಾನು ಹೇಳೋದು? ಇದು ಸ್ಟ್ರೈಟ್ ಆಗಿ ಲೆವೆಲ್ ಮಾಡಿಬಿಟ್ಟು ಆ ಕಡೆ ನೀರ್ ಹಾಕಿ ಈ ಕಡೆ ಬರಂಗ್ ಮಾಡ್ಕೊಡಿ. ಅಲ್ಲ, ಮಾಡ್ಕೊಡಿ. ಒಂದು ಈ ಮನೆ ಟಚ್ ಮಾಡ್ದಂಗೆ ಜಸ್ಟ್ ಆ ಮನೆಯಿಂದ ಆ ಕಡೆ ದಾಟದಂಗೆ, ಮತ್ತೆ ಕಾಂಪೌಂಡ್ ಟಚ್ ಮಾಡಬೇಡಿ. ಮತ್ತೆ ಮನೆ ಲೆವೆಲ್ಗೆ ಈ ಕಡೆ ಒಂದು ಅಡಿ ಬಿಟ್ಟು, ಆ ಕಡೆ 3 ಅಡಿ ಬಿಟ್ಟು, ಸೆಂಟರ್ನಲ್ಲಿ ಒಂದಿಷ್ಟು ಇಲ್ಲಿವರೆಗೂ ಮಾಡಿ ಅಷ್ಟೇ. ಸುಮ್ಮನೆ ಹಿಂಗೆ ಕಾರ್ ಬಂದಿಲ್ದಂಗೆ ಅಷ್ಟೇ. ಹೆಚ್ಚು ಕಡೆ ನಿಂತ್ಕೊಂಡ್ಬಿಡುತ್ತೆ, ಬಂದು ಕಾರ್ ಬಂದು ನಿಂತ್ಕೊಂಡ್ಬಿಡುತ್ತೆ. ಪೋರ್ಟಿಕೋ ಇದೆ, ಏನು ಬೇಕಾಗಿಲ್ಲ. ನಮ್ಗೆ ಬಾಲ್ಕನಿ ಇದೆ. ಹೆಚ್ಚು ಕಡಿಮೆ ಎಷ್ಟಿದೆ? 8 ಅದ್ ಮಾಡ್ಬೇಕಾದ್ರೆ ನನಗೊಂದು ಫೋಟೋ ಹಾಕಿ, ಇಲ್ಲಾಂದ್ರೆ ಹಂಗೆ ಮಾಡ್ಕೋಬೇಡಿ. ಮತ್ತೆ ಅರ್ಥ ಆಯ್ತಾ ಅಮ್ಮಯ್ಯ? ಕಾರ್ ಮಾಡ್ಬೇಕಾದ್ರೆ ಫೋಟೋ ಹಾಕ್ಬೇಕಂತ ಹೇಳು ಅಮ್ಮರ್ಗೆ, ಸರಿನಾ? ನಮ್ದು ಇಲ್ಲಿಗೆ ಬರುತ್ತಂದ್ರೆ ಆ ಸೌತ್ ಕಾಂಪೌಂಡ್ ಬರೋದಿಲ್ಲ, ಕ್ಯಾನ್ಸಲ್ ಮಾಡಿ ಅದನ್ನ. ಅರ್ಥ ಆಯ್ತು ಹೇಳೋದು? ಫುಲ್ ಕ್ಯಾನ್ಸಲ್ ಮಾಡಿ ಅದನ್ನ. ಬೇಡ, ಜಾಗನೂ ಬೇಡ, ಅದ್ರ ಸವಾಸನ ಬೇಡ ನಮ್ಗೆ. ಕ್ಯಾನ್ಸಲ್ ಮಾಡಿ ಹೇಳ್ತೀನಿ ಅವ್ರಿಗೆ, ಜಡ್ಜರ್ಗೆ ಹೇಳ್ತೀನಿ, ಸರಿನಾ? ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಕಾಂಪೌಂಡ್ ಮಾಡ್ಬೋದು. ನಾನು ಹೇಳ್ತೀನಿ, ಅದಕ್ಕೆ ಗ್ರಿಲ್ ಮಾಡ್ಕೊಂಬಾರ್ದು, ಮೆಶ್ ಹಾಕೊಂಬೇಡ. ಏನು ಒಂದು 4 ಅಡಿ ವಾಲ್ ಕಟ್ಕೊಂಡು ಗ್ರಿಲ್ ಹಾಕೊಳ್ಳೋದು, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಬಟ್ ನಾವು ಅಲ್ಲಿ ಇಲ್ಲಿಂದ 1.5 ಕೊಟ್ರೆ, ಒಂದು 2 ಫೀಟ್ ಅನ್ನ ಕೊಟ್ರೆ ನಾವು ಕಾಂಪೌಂಡ್ ಮಾಡ್ಕೊಳ್ಬಹುದು. 2 ಫೀಟ್ ಕೊಡಲ್ಲ ಜಾಗ. ಅಲ್ಲ, ನಾವು ತಗೊಂಡೋಕೆ ಡ್ರೈನ್ ಇದೆ, ಚರಂಡಿ. ನಾನು ಅದನ್ನ ಕೇಳ್ತಾ ಇಲ್ಲ, ಕೊಡಲ್ಲ ಅಂತ ಅಂದ್ರೆ ಅದು ವಿಚಾರ ಬೇರೆ. ಸೊ ಹಾಗಾಗಿ ಪ್ಲಾನ್ ಮೊದ್ಲೇ ಕೆಟ್ಟೋಗಿದೆ. ಇದು ಮಾಡ್ಕೋಬೋದಾಗಿತ್ತು, ಇನ್ನು ದೊಬ್ಬೋದಾಗಿತ್ತು ಇನ್ನು, ಬಟ್ ಆಗ್ಬಿಟ್ಟಿದೆ ಈಗ. ಸೊ ಹಂಗಾಗಿ ಅದನ್ನ ಲೆಸ್ ಮಾಡಿ, ಅದನ್ನ ಟೋಟಲ್ ಎಂಟರ್ ಅದೇನು ಬೇಡ. ಅದಿದ್ರೆ ಏನಾಗುತ್ತೆ ಅಂತಂದ್ರೆ ಸಮಸ್ಯೆ, ಈ ಮನೆ ಹೆಣ್ಮಕ್ಳು ಆಗದಲ್ಲಿ ತೊಂದರೆ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಸ್ಟ್ರೈಟ್ ಮಾಡ್ಕೊಳ್ಳಿ ಕಾಂಪೌಂಡ್, ಏನ್ ತೊಂದರೆ ಏನಿಲ್ಲ. ಈ ಕಾಂಪೌಂಡ್ ಸ್ಟ್ರೈಟ್ ಹೋಗ್ಬಿಡ್ಲಿ, ಗ್ರಿಲ್ ಹಾಕೊಳ್ಳಿ ಬೇಕಾದ್ರೆ, ನಂದೇನು ಅಭ್ಯಂತರ ಏನಿಲ್ಲ. ಫುಲ್ ಗ್ರಿಲ್ ಹಾಕೊಂಡು ಎಂಟ್ರಲ್ಲಿ ಕೊಡ್ಬೇಡಿ, ಅದನ್ನ ಮನೆ ಟಚ್ ಮಾಡಿ ಅಷ್ಟೇ, ಹಿಂಗ ತಗೊಂಡೋಗಿ ಆ ಕಾಂಪೌಂಡ್ ಅಲ್ಲಿವರೆಗೆ ತಗೊಂಡು ಹಿಂಗ್ ಮಾಡ್ಬೇಡಿ. ಮತ್ತೆ ಆ ಕಡೆ ಕಾಂಪೌಂಡ್ ಕಟ್ಟೋದು ಬೇಡ, ನಮ್ಗೆ ಆ ಮನೆ ಟಚ್ ಕೊಡಿ ಅಷ್ಟೇ, ಬೇರೆ ಏನೇನೇನು ಬೇಡ. ಫಿನಿಶ್. ನಾನು ಮಾತಾಡ್ತೀನಿ ಅವ್ರ ಹತ್ರ. ಕಾಂಪೌಂಡ್ ಜಾಗ ನೀವು ಬ್ರದರ, ನಾವು ನಿಮ್ಮಂತರ ಬಂದ್ರೆ ಕೇಳ್ಬಿಟ್ಟು ಅಲ್ಲ ಮನೆಯವ್ರನ್ನ ಕೇಳಿ ಮಾಡ್ತೀವಿ ಅಷ್ಟೇ. ಅಲ್ಲ, ಅವ್ರಿಗೆ ನೀವು ಬ್ರದರ್, ನಾವು ಸಿವಿಲ್ ಇಂಜಿನಿಯರ್. ಓಕೆ ಸರಿ. ಇನ್ನೊಂದು ನಾನು ಹೇಳೋದು, ಇಲ್ಲ ರೂಮ್ ಗೀಮ್ ಏನಾದ್ರು ಮಾಡ್ತೀರಾ ಸರ್? ಇಲ್ಲಿ ಆಕ್ಚುಲಿ ಅವ್ರೇನ್ ಹೇಳಿದ್ರು ಅಂದ್ರೆ, ಇಲ್ಲಿ 2 ರೂಮ್ ಮಾಡ್ಬಿಟ್ಟು ಡಬಲ್ ಬೆಡ್ರೂಮ್ ಹೌಸ್ ಮಾಡೋದು. ಒಂದ್ ರೂಮ್ ಅಲ್ಲಿ ಔಟ್ ಸೈಡ್ ಗೆ ಪಶ್ಚಿಮಕ್ಕೊಂದು ಬಾಗಿಲು ಕೊಟ್ಟು, ಹೊರಗಡೆಯಿಂದ ಬಂದು ಅದ್ ಆಫೀಸ್ ಕಮ್ಮು ಬೆಡ್ರೂಮ್ ಆಗಿ ಮಾಡಾಗೆ ಮಾಡ್ಕೊಂಡಿತ್ತು. ಬಟ್ ಅದ್ ಬೇಡ ಅಂತ ಅಂದ್ರು. ಮತ್ತೆ ಕಟ್ ಮಾಡಿದ್ರು, ಮಾಡಿ ಫೋಟೋ ಕ್ಲೋಸ್ ಮಾಡ್ಬಿಟ್ಟು ಇಲ್ಲೇ ಬರ್ಲಿ, ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿ ಏನಾನ ಮಾಡ್ಕೊಳ್ಳಿ, ನಂದೇನ ಅಭ್ಯಂತರ, ಸರಿನಾ? ಆಫೀಸ್ ಮಾಡ್ಬೇಕು ಮಾಡಿ ಎಲ್ಲ
ಅಲ್ಲ ಸ್ವಾಮಿ, ಇದು ಮನೆ ಮಾಡ್ತಾರಂತೆ, ಹ್ಮ್ ಡಬಲ್ ಮಾಡಿ. ಬೆಡ್ರೂಮ್ ಹೌಸ್ ಮಾಡ್ತಾರಂತೆ. ಹೌಸ್ ಮಾಡಿದ್ರೆ ಹ್ಮ್. ಅಲ್ಲಿ ಆಫೀಸ್ ಮಾಡಿದ್ರೆ ಹ್ಮ್. ಆ ಆಫೀಸ್ಗೆ ಹೊರಗಡೆಯಿಂದ ಬರೋರು ಬೇಕಲ್ಲ, ಮನೆ ಸರಿ, ಒಳಗಡೆ ಒಂದ್ ಕೆಲಸ ಮಾಡಿ, ಮನೆ ಬಿಟ್ಬಿಟ್ಟು ಹೊರಗೆ ಆ ಕಡೆ ಮಾಡೋಣ. ಮನೆ ಬಿಟ್ಬಿಟ್ಟು ಸಪರೇಟ್ ಮಾಡೋಣ. ಅದಕ್ಕೆ ಹಿಂಗ್ ಬಂದ್ರೆ ಹಿಂಗ್ ಹೋಗ್ತಾನೆ. ಮೂರ್ ಆಗುತ್ತಲ್ಲ ಸರ್. ಏನ್ ಮೂರಾಗತ್ತೆ? ಈ ಮನೆ ಒಂದು, ಆಫೀಸ್ ಒಂದು, ಕೆಳಗಡೆ ಮನೆ ಒಂದು, 3 ಬಾಕ್ಲ ಆಗುತ್ತೆ ಅಂತ. ಆಗ್ಲಿ, ಅದಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ಏನ್ ಸಂಬಂಧ ಅಲ್ವಾ? ಇಲ್ಲಿ ಮನೆ ಆಗುತ್ತೆ, ಇಲ್ಲ ಕೆಳಗೆ ಮನೆ ಆಗುತ್ತೆ. ಹಾ, ಇಲ್ಲಿ ಒಂದ್ ಬೆಡ್ರೂಮ್, ಹಾ. ಇದೊಂದ್ ಬೆಡ್ರೂಮ್, ಪ್ಲೇಸ್ ಕೊಟ್ಟು ಅದು ಹೊರಗಡೆಯಿಂದ ತಗೊಂಬರೋಣ ಅಷ್ಟೇ. ಅಗ್ನಿಮೂಲಾಗಿ ಮಾಡ್ಬೋದಾ? ಮಾಡಿ ಆಫೀಸು ಏನಾಗುತ್ತೆ, ಅದು ಮಾಡಿ ಹಿಂಗೋಗಿ ಅಲ್ಲಿ ತಗೊಳೋಣ, ಅಲ್ಲಿ ಹೊರಗೆ ಬಂದು ಹಂಗೆ ಒಳಗೆ ಹೋಗೋದು ಅಷ್ಟೇ. ಸರಿನಾ? ಫಸ್ಟ್ ಕ್ಲಾಸ್ ಇರುತ್ತೆ, ತಲೆ ಕೆಡ್ಸ್ಕೊಬೇಡಿ. ಇದು ಈಸಿಯಾಗಿ ನಮಗೆಲ್ಲ ಬಾಲ್ಕನಿ ಸಿಗುತ್ತೆ, ಬಾಲ್ಕನಿ ಎಂಟರ್ ಬಾಲ್ಕನಿ ಸಿಗುತ್ತೆ ನಮ್ಗೆ, ಅಲ್ವಾ? ಫಸ್ಟ್ ಕ್ಲಾಸ್ ಆಗುತ್ತೆ. ಮಾಡಿದ್ರು. ಮತ್ತೆ ಅದಕ್ಕೆ ಆ ತರ ಏನಾದ್ರು ಇದ್ರೆ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಬೇಕಾದ್ರೆ ರೂಮ್ ಮಾಡ್ಕೊಂಡು ಮತ್ತೆ ಆಕಸ್ಮಿಕ ಇಲ್ಲಿ ಮಾಡಲ್ಲ ಅಂತಂದ್ರೆ ಇದೆಲ್ಲ ಮಾಡ್ಕೊಂಡ್ಬಿಟ್ಟು ಮೇಲೆ ಒಂದು ರೂಮ್ ಮಾಡ್ಕೊಂಡ್ರೆ ಆಯ್ತು. ಆಫೀಸ್ ಏನಾಗುತ್ತೆ, ಮಾಡ್ಕೊಡ್ರಿ ಅಂತ ಹೇಳಿದ್ವಿ. ಏನಾಗುತ್ತೆ, ತಪ್ಪೇನಿದೆ? ಅದು ಒಂದು ಆಪ್ಷನ್. ನೆಕ್ಸ್ಟ್ ಆಪ್ಷನ್ ಮಾಡ್ಬೋದು. ಡೆಫಿನೆಟ್ ಆಗಿ ಮಾಡ್ಬೋದು, ತಪ್ಪೇನಿದೆ? ಅದ್ರ ಮೇಲೆ ಒಂದು ಟ್ಯಾಂಕ್ ಮಾಡ್ಕೊಂಡ್ಬಿಟ್ರೆ ಟ್ಯಾಂಕಲ್ಲಿ ಕೊಡ್ಬೇಕಲ್ವಾ? ಕೊಡ್ಲೇಬೇಕು, ಹಂಗೆ ಟ್ಯಾಂಕ್ ಮಾಡ್ಕೊಂಡ್ರೆ ಆಯ್ತಲ್ವಾ? ಹಾಗಾಗಿ ಏನಾಗಿದೆ ನೋಡಿ, ಬಾರಿ ಇಂಪಾರ್ಟೆಂಟು ನಾನು ಹೇಳೋದು. ಈ ಫ್ಲೋರಿಂಗ್ ಗಿಂತ ಮಿನಿಮಮ್ 2 ಇಂಚಸ್ ಹೈಟ್ ಮಾಡ್ಕೊಡಿ, ಇದನ್ನ ಎಂಟೈರ್ ಹೈಟ್ ಮಾಡ್ಕೊಡಿ. ಅಂದ್ರೆ ಔಟ್ ಸೈಡ್ ಇನ್ಕ್ಲೂಡಿಂಗ್ ವಾಲ್, ಇನ್ಕ್ಲೂಡಿಂಗ್ ಹೌಸ್ ಮಾಡಿರೋದು. ಇದನ್ನ ಏನಂದ್ರೆ 5 ಫೀಟ್ ವಾಲ್ ಕಟ್ಬಿಟ್ಟು ವಾಲ್ ಮೇಲೆ ಒಳ್ಳೆ ಗ್ರಿಲ್ ಹಾಕೊಡಿ, ಸೇಫ್ಟಿ ಇರುತ್ತೆ, ಪ್ಲಸ್ ವಾಸ್ತು. ಇದು ಎರಡು ಫ್ಲೋರಿಂಗ್ ಹೈಟ್ ಮಾಡ್ತಿಲ್ಲ ಸರ್ ಔಟ್ ಸೈಡ್. ಇದು ಫುಲ್ 2 ಸೈಡ್ ಮಾಡ್ಬೇಕು, ಸರೌಂಡಿಂಗ್ ಫುಲ್ ಇರ್ಬೇಕು. ಎಸ್ ಹೇಳ್ತೀನಿ, ಇಲ್ಲಿ ನೀರ್ ಹಾಕಿದ್ರೆ ನಾನು ಸೀದಾ ಮುಂದಕ್ಕೆ ಹೋಗ್ಬಿಡ್ಬೇಕದು. ಎಲ್ಲಿಗೆ ಹೋಗ್ಬೇಕು? ಆ ಡೋರ್ ಹತ್ರ ಹೋಗ್ಬೇಕು. ಇಲ್ಲಿ ನೀರ್ ಹಾಕಿದ್ರೆ ಡೋರ್ ಹತ್ರ ಹೋಗ್ಬೇಕು, ಸಂಪತ್ರ ಹೋಗ್ಬೇಕು. ಹಂಗೆ ಕನ್ವರ್ಟ್ ಮಾಡಿ ಇದನ್ನ ಕನ್ವರ್ಟ್ ಮಾಡೋದು ಹೆಂಗೆ ಅಂತ ಅಂದ್ರೆ, ಈ ಫ್ಲೋರಿಂಗ್ ಗಿಂತ ಮಿನಿಮಮ್ ಟೈಲ್ಸ್ ಗ್ರಾನೈಟ್ ಮತ್ತೊಂದು ಏನನ್ನ ಹಾಕೊಳ್ಳಿ, ಅದ್ರ ಮೇಲೆ ಮಿನಿಮಮ್ 2 ಇಂಚಸ್ ಇರಬೇಕಿದು. ಅಲ್ಲಿಂದ 0 ಆಗುತ್ತೆ. ನೀವ್ ಎಲ್ಲೇ 0 ಹೋದ್ರು ಕೂಡ ಇದಕ್ಕಿಂತ 1 ಇಂಚ್ ಯಾಕೆಂದ್ರೆ ಡೌನ್ ಆಗುತ್ತೆ. ನಾವು ಯಾವಾಗ್ಲೂ ಮಾಡೋದು ಒಳಗಡೆ ಏನ್ ಮಾಡ್ತೀವೋ, ಒಳಗಡೆ ಮಾಡಿದಾಗ ಬೆಡ್ರೂಮ್ ಹೈಟ್ ಮಾಡಿ ಆ ಬೆಡ್ರೂಮ್ ನೀರು ಅಡಿಗೆ ಮನೆದಾಗ್ಲಿ ಆ ಒಳಗಡೆ ಹೋಗಂಗ್ ಮಾಡ್ತೀವಿ. ಅರ್ಥ ಆಗುತ್ತೆ. ಆದ್ರೆ ನಾವೇನ್ ಮಾಡಿದೀವಿ, ನಾವು ಮಾಡ್ಕೊಂಡಿರೋ ತಪ್ಪಿಗಿದು ಸ್ವಲ್ಪ ಸೈಟು ವ್ಯತ್ಯಾಸ ಇರೋದ್ರಿಂದ, ಸೈಟು ತಿರುಗಿರೋದ್ರಿಂದ ಹಿಂಗೆ. ಸೊ ಹಾಗಾಗಿ ನಾನೇನ್ ಹೇಳೋದು, ಇದ್ರ ಹೈಟ್ಗೆ ಇದನ್ನ ಕೊಡಿ. ಅರ್ಥ ಆಯ್ತಾ? ಇದ್ರ ಹೈಟ್ಗಿಂತ 2 ಇಂಚಸ್ ಹೈಟ್ ಕೊಟ್ಬಿಟ್ಟು ಇದನ್ನ ಇಲ್ಲಿಂದ 0 ಮಾಡಿ. 100% ಕಾಂಪೌಂಡ್ ಲೆವೆಲ್ಗೂ ಒಳಗಡೆ ಇದಕ್ ಲೆವೆಲ್ಗೂ ನಾವೆಲ್ಲೂ ನೋಡಿಲ್ಲ. ಕಾಂಪೌಂಡ್ ಲೆವೆಲ್ ಮಾಡಕ ಬರಲ್ಲ ಅದು. ಇಲ್ಲಿ ಮಾಡ್ಬೇಕು. ಇದು ನೋಡಿ ಬಾರಿ ಇಂಪಾರ್ಟೆಂಟ್. ಇಲ್ಲಿ ಮಾಡ್ಲೇಬೇಕು. ಇಲ್ಲಿ ನಾವು ಗ್ರಿಲ್ ಕೊಡ್ತಾ ಇದೀವಿ, ಮಾಡ್ಲೇಬೇಕು, ಇನ್ಕ್ಲೂಡಿಂಗ್ ಹೌಸ್ ಆಗತ್ತಿದು. ಸೊ ಹಾಗಾಗಿ ಇಲ್ಲಿ ಕೊಡ್ಲೇಬೇಕು. ಇದು ಅದು ಕೊಟ್ಕೊಳ್ಳಿ. ಫ್ರಂಟ್ ಏನಿದೆ ಡೌನ್ ಬಂದ್ಬಿಡ್ಲಾಗ್ಲೆ, ನಾರ್ತ್ ಫ್ರಂಟ್ ಡೌನ್ ಬಂದ್ಬಿಡು, ಫಿನಿಶ್ ಅಲ್ವಾ? ಇದು ಬಾರಿ ಇಂಪಾರ್ಟೆಂಟ್. ಇದು ಮೆನ್ಷನ್ ಮಾಡ್ಕೊಳ್ಳಿ ಇದನ್ನ.